ಓಕೆ, ಗಿಲಿಯವ್ರೆ ಏನ್ ಗೊತ್ತಾ, ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರು ರೈತರ ಮಕ್ಕಳು ಅಂತ ಏನಿರ್ತೀವಿ, ನಮ್ಗೆ ಎಲ್ಲಾ ಒಂದ್ ರೀತಿ ಸುತ್ತಾಡ್ಕೊಂಡು ಬಂದ್ಮೇಲೋ ನಮಗೆ ತುಂಬಾ ಪ್ರೀತಿ ಕೊಡೋದು ಅಂದ್ರೆ ಈ ತೋಟ ಆಗಿರ್ಬೋದು, ಫಾರ್ಮು, ಮತ್ತೆ ಕುರಿ ತೆಗೆದುಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಅದ್ರಲ್ಲಿ ಖುಷಿ ಕೊಡುತ್ತೆ. ಈಗ ದರ್ಶನ್ ಅವ್ರು ನೋಡಿರ್ಬೋದು, ಅವರು ಸಪರೇಟ್ ಆಗಿ ಏನೋ ಫಾರ್ಮ್ ಮಾಡ್ಕೊಂಡು ಅಲ್ಲೇ ಅವ್ರು ತುಂಬಾ ಕಾಲ ಕಳೀತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಆತರ ಏನಾದ್ರು ಪ್ಲಾನ್ ಇದೆಯಾ, ಕೃಷಿ ಮಾಡೋದ್ರ ಬಗ್ಗೆ, ಫಾರ್ಮ್ ಮಾಡೋದ್ರ ಬಗ್ಗೆ, ಕುರಿಗಳನ್ನ ತೆಗೆದುಕೊಂಡು ಅದ್ರದ್ದೇ ಏನಾದ್ರು ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿ ಅಲ್ಲಿ ಏನಾದ್ರು ಮಾಡೋದ್ರ ಬಗ್ಗೆ ಆತರ ಏನಾದ್ರು ಪ್ಲಾನಿಂಗ್ಸ್ ನಡೀತಾ ಇದೆಯಾ? ಬಿಕಾಸ್ ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಇನ್ ಮುಂದೆ ನೀವು ಹೇಳುವಂತಹ ಮಾತುಗಳನ್ನ ಪ್ರತಿಯೊಬ್ರು ಫಾಲೋ ಮಾಡ್ತಿರ್ತಾರೆ. ಸೊ ನೀವೇನೇ ಪ್ಲಾನಿಂಗ್ ಹೇಳಿದ್ರು ಕೂಡ ಅದು ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅನ್ನೋ ಒಂದ್ ನಿಟ್ಟಿನಲ್ಲಿ. ಮೇಡಮ್ ಅಲ್ಲಿಂದನೇ ಮೇಡಮ್ ಬಂದಿದ್ದು ನಾವು. ಕೃಷಿ ಈಗ ವ್ಯವಸಾಯ ಅದಿಲ್ಲ ಅಂದ್ರೆ ನಾವು ಇಲ್ವೇ ಇಲ್ಲ ಇಲ್ಲಿವರೆಗೂ. ನಮ್ಮ ಅಪ್ಪ ಎಲ್ಲಾ ತರಕಾರಿನೂ ಬೆಳೆದ್ಬಿಟ್ಟವ್ರೆ. ತರಕಾರಿ, ಕಬ್ಬು, ಭತ್ತ ಇದೆಲ್ಲ ಬೆಳ್ಕೊಂಡು ಅದರಿಂದನೇ ಅನ್ನ ತಿನ್ಕೊಂಡು ಅದರಿಂದನೇ ಓದ್ಕೊಂಡು ಇಲ್ಲಿವರೆಗೂ ಬರೋಕ್ ಅದೇ ಕಾರಣ. ಈಗ ಅದನ್ನ ಹೆಂಗ್ ಬಿಡಕಾಯ್ತದೆ? ನಾವ್ ಎಲ್ಲ ಬಿಟ್ರಿ ಈಗ ಒಂದು ಧೈರ್ಯ ಇರ್ತದ ನೋಡಿ, ಬೆಂಗಳೂರಿರೋರ್ಗೆ ಒಂದು ಧೈರ್ಯ ಇರ್ತದೆ. ಬೆಂಗಳೂರು ಬಾಡಿಗೆ ಮನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಯ್ತಾರೋರ್ಗೆ ಒಂದ್ ದೊಡ್ಡ ಧೈರ್ಯ ಏನಪ್ಪಾ ಅಂದ್ರೆ, ಊರಲ್ಲಿ ಒಂದ್ ಮನೆ ಐತಪ್ಪ, ಇಷ್ಟಾಗ್ಲೇ ಜಮೀನ್ ಐತಪ್ಪ, ಏನಿಲ್ಲ ಅಂದ್ರೂ ಕೊನೆಗೆ ಕಂಪ್ನಿ ಯಾವ್ದೇ ಕೆಲ್ಸಕ್ಕೆ ಹೋಯ್ತೈತೆ, ಫ್ಯಾಕ್ಟ್ರಿ ಕಂಪ್ನಿಗೂ ಅಲ್ಲಿಂದ ಕಿತ್ತಾಕ್ಬಿಟ್ರು ಊರಲ್ಲಿ ಹೋಗ್ಬಿಟ್ಟು ನೆಮ್ಮದಿಯಾಗಿರ್ತೀನಪ್ಪ ಅಷ್ಟೇ ಅನ್ನೋ ಒಂದ್ ಧೈರ್ಯ ಯಾವಾಗ್ಲೂ ಇರ್ತದೆ ನೋಡ್ರಿ. ಹಂಗೆ ಅದೊಂದ್ ಧೈರ್ಯ ನಮ್ಗೆ. ಏನಿಲ್ಲ ಅಂದ್ರೂ ಭೂಮಿ ತಾಯಿ ಕೈ ಬಿಡುದಿಲ್ಲ, ನಮ್ಮ ಊರ್ ನಮ್ ಕೈ ಬಿಡಲ್ಲ ಅನ್ನೋದು.